ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೃಶ್ಚಿಕ ರಾಶಿಯವರೇ, ನೀವು ಎಷ್ಟೇ ಕಷ್ಟಪಟ್ಟರೂ, ಪ್ರಾಮಾಣಿಕವಾಗಿ ದುಡಿದರೂ, ಇತರರಿಗೆ ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ನಿಮ್ಮ ಜೀವನದಲ್ಲಿ ಪದೇ ಪದೇ ಅಡೆತಡೆಗಳು, ಆರ್ಥಿಕ ನಷ್ಟಗಳು ಮತ್ತು ಅನಿರೀಕ್ಷಿತ ನೋವುಗಳು ಏಕೆ ಎದುರಾಗುತ್ತಿವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ನೀವು ಯಾರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬುತ್ತೀರೋ ಅವರಿಂದಲೇ ನಿಮಗೆ ಪದೇ ಪದೇ ದ್ರೋಹ ಏಕೆ ಆಗುತ್ತಿದೆ? ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮ ಬೆಳೆಯುವ ದಾರಿಯನ್ನು ಕತ್ತರಿಸುತ್ತಿರುವ ಆ ಕಾಣದ ಕೈಗಳು ಯಾರದ್ದು? ನಿಮ್ಮ ಪಾಲಿಗೆ ಬರಬೇಕಾದ ಅದೃಷ್ಟವನ್ನು, ಸುಖವನ್ನು, ನೆಮ್ಮದಿಯನ್ನು ಕಸಿದುಕೊಳ್ಳುತ್ತಿರುವ ಆ 3 ಗುಪ್ತ ಶತ್ರುಗಳು ಯಾರು ಗೊತ್ತೇ? ಈ ಶತ್ರುಗಳು ನಿಮ್ಮ ಅಕ್ಕಪಕ್ಕದ ಮನೆಯವರಲ್ಲ, ನಿಮ್ಮ ಸಂಬಂಧಿಕರಲ್ಲ ಅಥವಾ ನಿಮ್ಮ ಆಫೀಸ್ನ ಸಹೋದ್ಯೋಗಿಗಳು ಅಲ್ಲ. ಇವರು ಅದಕ್ಕಿಂತಲೂ ಅತ್ಯಂತ ಹತ್ತಿರದವರು ಮತ್ತು ಅತ್ಯಂತ ಅಪಾಯಕಾರಿಯಾದವರು. ಈ ವಿಡಿಯೋದ ಕೊನೆಯಲ್ಲಿ ಆ 3 ಶತ್ರುಗಳ ನೈಜ ಸ್ವರೂಪವನ್ನು ನಾವು ಬಿಚ್ಚಿಡಲಿದ್ದೇವೆ. ಆ ಸತ್ಯವನ್ನು ತಿಳಿದುಕೊಂಡರೆ ಖಂಡಿತವಾಗಿಯೂ ನಿಮ್ಮ ಕಾಲ ಕೆಳಗಿನ ನೆಲವೇ ನಡುಗುತ್ತದೆ. ಆದರೆ ಆ ಸತ್ಯವನ್ನು ಅರಗಿಸಿಕೊಳ್ಳುವ ಧೈರ್ಯ ನಿಮಗಿದ್ರೆ ಮಾತ್ರ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಏಕೆಂದರೆ ಈ ದಿನ ನಿಮ್ಮ ಜೀವನದ ಒಂದು ಅತಿ ದೊಡ್ಡ ರಹಸ್ಯ ಬಯಲಾಗಲಿದೆ. ಅದನ್ನು ತಿಳಿಯುವುದಕ್ಕಿಂತ ಮೊದಲು ಓಂ ನಮೋ ನಾರಾಯಣ ನಮಃ ಎಂದು ಕಮೆಂಟ್ ಮಾಡಿ. ವೃಶ್ಚಿಕ ರಾಶಿ ಎಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ನಿಗೂಢವಾದ ಮತ್ತು ಎಷ್ಟೇ ಶಕ್ತಿಶಾಲಿಯಾದ ರಾಶಿ. ಮಂಗಳ ಗ್ರಹದ ಒಡೆತನವನ್ನು ಹೊಂದಿರುವ ನೀವು ಹುಟ್ಟಿನಿಂದಲೇ ಹೋರಾಟಗಾರರು. ನಿಮ್ಮದು ಜಲತತ್ವದ ರಾಶಿಯಾದ್ದರಿಂದ ಮೇಲ್ನೋಟಕ್ಕೆ ನೀವು ಎಷ್ಟೇ ಕಠಿಣವಾಗಿ ಕೋಪದಲ್ಲಿರುವಂತೆ ಅಥವಾ ಯಾರಿಗೂ ಜಗ್ಗದ ವ್ಯಕ್ತಿಯಂತೆ ಕಂಡರೂ ನಿಮಗೆ ಒಳಗೊಳಗೆ ಒಂದು ಮಗುವಿನಂತಹ ಅತ್ಯಂತ ಮೃದುವಾದ ಮತ್ತು ಕರುಣಾಮಯಿಯಾದ ಮನಸ್ಸಿದೆ. ಆಳವಾದ ಸಮುದ್ರದ ಮೇಲ್ಮೈ ಎಷ್ಟೇ ಪ್ರಶಾಂತವಾಗಿ ಕಂಡರೂ ಅದರ ಒಳಗೆ ಎಷ್ಟು ಅಗಾಧವಾದ ಅಲೆಗಳು, ಸುಳಿಗಳು ಇರುತ್ತವೆಯೋ ಅದೇ ರೀತಿ ನಿಮ್ಮ ಮನಸ್ಸಿನ ಆಳವನ್ನು ಅರ್ಥ ಮಾಡಿಕೊಳ್ಳುವುದು ಸಾಮಾನ್ಯ ಮಾತಲ್ಲ. ನೀವು ಯಾರನ್ನಾದರೂ ಪ್ರೀತಿಸಿದರೆ ಅಥವಾ ಸ್ನೇಹ ಮಾಡಿದರೆ ಅವರಿಗಾಗಿ ನಿಮ್ಮ ಪ್ರಾಣವನ್ನು ಬೇಕಾದರೂ ಕೊಡಲು ಸಿದ್ಧರಿರುತ್ತೀರಿ. ನಿಮ್ಮ ಬಳಿ ಸಹಾಯ ಕೇಳಿ ಬಂದವರಿಗೆ ನಿಮ್ಮ ಕಷ್ಟವನ್ನು ಬದಿಗೊತ್ತಿಯಾದರೂ ಸಹಾಯ ಮಾಡುವ ಉದಾರ ಗುಣ ನಿಮ್ಮದು. ಆದರೆ ಇಷ್ಟೆಲ್ಲ ಒಳ್ಳೆಯ ಗುಣಗಳನ್ನು ಹೊಂದಿರುವ ನಿಮ್ಮ ಜೀವನದಲ್ಲಿ ಮಾತ್ರ ಏಕೆ ಇಷ್ಟು ಕಷ್ಟಗಳು? ನಿಮ್ಮ ಕನಸುಗಳು ಏಕೆ ನುಚ್ಚು ನೂರಾಗುತ್ತಿವೆ? ನಿಮ್ಮ ನೆಮ್ಮದಿ ಎಲ್ಲಿ ಕಳೆದು ಹೋಗಿದೆ? ಇದಕ್ಕೆಲ್ಲ ಕಾರಣ ನಿಮ್ಮ ಜಾತಕದ ದೋಷವೋ ಅಥವಾ ಯಾರು ಮಾಡಿಸಿದ ಮಾಟಮಂತ್ರವೋ ಎಂದು ನೀವು ಭಾವಿಸಿದರೆ ಅದು ನಿಮ್ಮ ಅತಿ ದೊಡ್ಡ ತಪ್ಪು. ನಿಮ್ಮ ವೈಕಲ್ಯಗಳಿಗೆ ಮತ್ತು ಕಣ್ಣೀರಿಗೆ ನಿಜವಾದ ಕಾರಣ ಆ 3 ಗುಪ್ತ ಶತ್ರುಗಳು. ಅವರು ಪ್ರತಿದಿನ ಪ್ರತಿಕ್ಷಣ ನಿಮ್ಮೊಂದಿಗೆ ಇದ್ದು ನಿಮ್ಮ ಶಕ್ತಿಯನ್ನು ಹೀರುತ್ತಿದ್ದಾರೆ. ನೀವು ಸಾಮಾನ್ಯವಾಗಿ ನಿಮ್ಮ ಶತ್ರುಗಳನ್ನು ಹೊರಗಡೆ ಹುಡುಕುತ್ತೀರಿ. ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವ ನೆರೆಹೊರೆಯವರು, ನಿಮ್ಮ ಆಸ್ತಿಯ ಮೇಲೆ ಕಣ್ಣಿಟ್ಟಿರುವ ದಾಯಾದಿಗಳು ಅಥವಾ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲೆ ದ್ವೇಷ ಸಾಧಿಸುವವರು ನಿಮ್ಮ ಶತ್ರುಗಳೆಂದ ನೀವು ಅಂದುಕೊಂಡಿರುತ್ತೀರಿ. ಹೌದು, ಅವರು ನಿಮಗೆ ಕೆಟ್ಟದ್ದನ್ನು ಬಯಸಬಹುದು. ಆದರೆ ವೃಶ್ಚಿಕ ರಾಶಿಯವರಾದ ನಿಮ್ಮಲ್ಲಿರುವ ಆಂತರಿಕ ಶಕ್ತಿ ಎಷ್ಟೊಂದು ಪ್ರಬಲವಾಗಿದೆ ಅಂದರೆ ಪ್ರಪಂಚದ ಯಾವುದೇ ಬಾಹ್ಯ ಶಕ್ತಿ ನಿಮ್ಮನ್ನು ಸುಲಭವಾಗಿ ಸೋಲಿಸಲು ಸಾಧ್ಯವೇ ಇಲ್ಲ. ಎಷ್ಟೇ ಬಾರಿ ಬಿದ್ದರೂ ಮತ್ತೆ ಅಷ್ಟೇ ಶಕ್ತಿಶಾಲಿಯಾಗಿ ಮೇಲೆದ್ದು ಬರುವ ತಾಕತ್ತು ನಿಮ್ಮ ರಕ್ತದಲ್ಲಿದೆ. ಹಾಗಿದ್ರೂ ನೀವು ಪದೇ ಪದೇ ಸೋಲ್ತಿದ್ದೀರಿ ಅಥವಾ ಮಾನಸಿಕವಾಗಿ ಕುಗ್ಗಿ ಹೋಗ್ತಿದ್ದೀರಿ ಅಂದರೆ ನಿಮ್ಮನ್ನು ಸೋಲಿಸುತ್ತಿರುವುದು ಹೊರಗಿನವರಲ್ಲ, ಬದಲಾಗಿ ಆ 3 ಗುಪ್ತ ಶತ್ರುಗಳು. ಈ ಶತ್ರುಗಳು ನಿಮ್ಮನ್ನು ಎಷ್ಟು ಚಾಣಾಕ್ಷತನದಿಂದ ನಿಯಂತ್ರಿಸುತ್ತಿದ್ದಾರೆಂದರೆ ನೀವೇ ನಿಮ್ಮ ಸ್ವಂತ ಕೈಗಳಿಂದ ನಿಮ್ಮ ಅದೃಷ್ಟವನ್ನು, ನಿಮ್ಮ ಭವಿಷ್ಯವನ್ನು ನಾಶ ಮಾಡಿಕೊಳ್ಳುವಂತೆ ಅವರು ಪ್ರಚೋದಿಸುತ್ತಿದ್ದಾರೆ. ಆ ಶತ್ರುಗಳು ಯಾರು ಎಂದು ತಿಳಿಯುವ ಮುನ್ನ ನೀವು ಹೇಗೆ ಅವರ ಬಲೆಗೆ ಬೀಳುತ್ತಿದ್ದೀರಿ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ನೀವು ಎದುರಿಸಿದ ಅತಿ ದೊಡ್ಡ ಸಮಸ್ಯೆಗಳ ಬಗ್ಗೆ ಒಮ್ಮೆ ಯೋಚಿಸಿ. ಬಹುಶಃ ನೀವು ಯಾರಿಗೋ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡಿ ಅದನ್ನು ಮರಳಿ ಪಡೆಯಲಾಗದೆ ಒದ್ದಾಡುತ್ತಿರಬಹುದು. ಅಥವಾ ನೀವು ನಿಮ್ಮ ಸರ್ವಸ್ವವನ್ನು ಧಾರೆ ಎರೆದು ಪ್ರೀತಿಸಿದ ವ್ಯಕ್ತಿ ನಿಮ್ಮನ್ನು ಅರ್ಧ ದಾರಿಯಲ್ಲೇ ಬಿಟ್ಟು ಹೋಗಿರಬಹುದು. ನಿಮ್ಮ ಕುಟುಂಬದವರೇ ನಿಮ್ಮನ್ನು ತಪ್ಪು ತಿಳಿದುಕೊಂಡು ನಿಮ್ಮನ್ನು ಒಂಟಿಯನ್ನಾಗಿ ಮಾಡಿರಬಹುದು. ಈ ಎಲ್ಲ ಸಂದರ್ಭಗಳಲ್ಲಿ ನೀವು ಅನುಭವಿಸಿದ ಮಾನಸಿಕ ವೇದನೆಯಷ್ಟಿಷ್ಟಲ್ಲ. ರಾತ್ರಿಗಳು ಕಳೆಯುವುದೇ ಕಷ್ಟವಾಗುವಷ್ಟು ನಿದ್ದೆ ಇಲ್ಲದ ದಿನಗಳನ್ನು ನೀವು ಕಳೆದಿದ್ದೀರಿ. ನಿಮ್ಮನ್ನು ಯಾಕೆ ಹೀಗೆ ನಡೆಸಿಕೊಳ್ತಿದ್ದಾರೆ ಎಂದು ನೀವು ಕಣ್ಣೀರು ಹಾಕಿದ್ದೀರಿ. ಆದರೆ ಈ ಪ್ರತಿಯೊಂದು ನೋವಿನ ಹಿಂದೆಯೂ ಆ ಮೊದಲನೇ ಗುಪ್ತ ಶತ್ರುವಿನ ಕೈವಾಡವಿದೆ ಎಂಬುದು ನಿಮಗೆ ತಿಳಿದಿಲ್ಲ. ಆ ಶತ್ರುವು ನಿಮ್ಮನ್ನು ಒಂದು ಭ್ರಮೆಯ ಲೋಕದಲ್ಲಿ ಇರಿಸಿದ್ದಾನೆ. ಆ ಶತ್ರುವಿನ ಪ್ರಭಾವದಿಂದಲೇ ನೀವು ಸರಿ ಯಾವುದು, ತಪ್ಪು ಯಾವುದು, ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಎಂಬುದನ್ನು ಗುರುತಿಸಲು ವಿಫಲರಾಗುತ್ತಿದ್ದೀರಿ. ಹಾಗಾದರೆ ಆ ಮೊದಲನೇ ಶತ್ರು ಯಾರು? ನಿಮ್ಮ ಜೀವನವನ್ನು ನಿಧಾನವಾಗಿ ಆದರೆ ಸಂಪೂರ್ಣವಾಗಿ ನಾಶ ಮಾಡುತ್ತಿರುವ ಆ ಮೊದಲನೇ ಗುಪ್ತ ಶತ್ರು ಬೇರಾರೂ ಅಲ್ಲ, ಅದುವೇ ನಿಮ್ಮ ಅತಿಯಾದ ಅನುಮಾನ ಮತ್ತು ನಕಾರಾತ್ಮಕ ಆಲೋಚನೆ. ಹೌದು,
ವೃಶ್ಚಿಕ ರಾಶಿಯವರ ಅತಿ ದೊಡ್ಡ ಶಕ್ತಿ ಅವರ ಬುದ್ಧಿ ಮತ್ತು ವಿಶ್ಲೇಷಣಾ ಸಾಮರ್ಥ್ಯ. ಆದರೆ ಇದೇ ಶಕ್ತಿ ಮಿತಿಮೀರಿದಾಗ ನಿಮ್ಮ ಅತಿ ದೊಡ್ಡ ಶತ್ರುವಾಗಿ ಬದಲಾಗುತ್ತದೆ. ನೀವು ಯಾವುದೇ ಒಂದು ಸಣ್ಣ ಘಟನೆಯನ್ನು ಅಥವಾ ಒಂದು ಸಣ್ಣ ಮಾತನ್ನು ತೆಗೆದುಕೊಂಡು ಅದರ ಬಗ್ಗೆ 100 ಬಾರಿ ಯೋಚಿಸುತ್ತೀರಿ. ಒಬ್ಬ ವ್ಯಕ್ತಿ ನಿಮ್ಮ ಜೊತೆ ಸಾಮಾನ್ಯವಾಗಿ ಮಾತನಾಡಿದರೂ ಇವನು ಯಾಕೆ ಹೀಗೆ ಮಾತನಾಡಿದ, ಇದರ ಹಿಂದೆ ಏನಾದರೂ ಕೆಟ್ಟ ಉದ್ದೇಶವಿದೆ ಎಂದು ನಿಮ್ಮ ಮನಸ್ಸು ಅನುಮಾನಿಸಲು ಶುರು ಮಾಡುತ್ತದೆ. ನಿಮ್ಮ ಮೆದುಳು ಎಂದಿಗೂ ವಿಶ್ರಾಂತಿ ಪಡೆಯುವುದಿಲ್ಲ. ಆ ಅತಿಯಾದ ಆಲೋಚನೆಯಿಂದಾಗಿ ನೀವು ಇರದಿರುವ ಸಮಸ್ಯೆಗಳನ್ನು ಸೃಷ್ಟಿಸಿಕೊಳ್ಳುತ್ತೀರಿ. ನಡೆಯದ ಘಟನೆಗಳ ಬಗ್ಗೆ ಮುಂಚಿತವಾಗಿ ಯೋಚಿಸಿ ಭಯಪಡುತ್ತೀರಿ. ಈ ಗುಣದಿಂದಾಗಿ ನಿಮ್ಮ ಜೀವನದಲ್ಲಿರುವ ಎಷ್ಟೋ ಒಳ್ಳೆಯ ಸಂಬಂಧಗಳನ್ನು ನೀವೇ ಹಾಳು ಮಾಡಿಕೊಂಡಿದ್ದೀರಿ. ನಿಮ್ಮ ಪ್ರೀತಿ ಪಾತ್ರರ ಮೇಲೆ ನೀವು ತೋರುವ ಆ ಅತಿಯಾದ ಅನುಮಾನ ಅವರನ್ನು ನಿಮ್ಮಿಂದ ದೂರ ಮಾಡುತ್ತದೆ. ಭವಿಷ್ಯದ ಬಗ್ಗೆ ಅತಿಯಾಗಿ ಯೋಚಿಸಿ ಪ್ರಸ್ತುತ ಕ್ಷಣದ ಸಂತೋಷವನ್ನು ಕಳೆದುಕೊಳ್ಳುತ್ತಿದ್ದೀರಿ. ಈ ಮೊದಲನೇ ಶತ್ರು ನಿಮ್ಮ ನೆಮ್ಮದಿಯನ್ನು ಕಸಿದುಕೊಂಡು ನಿಮ್ಮನ್ನು ಮಾನಸಿಕವಾಗಿ ಸುಸ್ತು ಮಾಡ್ತಿದ್ದಾನೆ. ಇದು ಕೇವಲ ನಿಮ್ಮ ಮನಸ್ಸಿನ ಮೇಲಷ್ಟೇ ಅಲ್ಲ, ನಿಮ್ಮ ಆರೋಗ್ಯ ಮತ್ತು ನಿಮ್ಮ ವೃತ್ತಿ ಜೀವನದ ಮೇಲೂ ಭಾರಿ ಪೆಟ್ಟು ನೀಡುತ್ತಿದೆ. ಇನ್ನು ಎರಡನೇ ಗುಪ್ತ ಶತ್ರುವಿನ ಬಗ್ಗೆ ಹೇಳಬೇಕೆಂದರೆ ಇದು ಮೊದಲನೇ ಶತ್ರುವಿಗಿಂತಲೂ 100 ಪಟ್ಟು ಹೆಚ್ಚು ಅಪಾಯಕಾರಿ. ಈ ಶತ್ರುವು ನಿಮ್ಮನ್ನು ಹಿಂದಕ್ಕೆ ಎಳೆಯುವ ಒಂದು ಬೃಹತ್ ಸರಪಳಿಯಂತೆ ಕೆಲಸ ಮಾಡುತ್ತಾನೆ. ನೀವು ಜೀವನದಲ್ಲಿ ಹೊಸ ಹೆಜ್ಜೆ ಇಡಬೇಕು, ಹೊಸ ಗುರಿಯನ್ನು ತಲುಪಬೇಕು ಎಂದುಕೊಂಡಾಗ ಈ ಶತ್ರು ಬಂದು ನಿಮ್ಮ ಕಾಲೆಳೆಯುತ್ತಾನೆ. ನೀವು ಎಷ್ಟೇ ಹೊಸ ಅವಕಾಶಗಳನ್ನು ಪಡೆಯಲು ನಿಮ್ಮ ಮನಸ್ಸು ಮಾತ್ರ ಹಳೆಯ ಕತ್ತಲ ಕೋಣೆಯಲ್ಲೇ ಬಂದಿಯಾಗುತ್ತದೆ. ನಿಮ್ಮ ಕಣ್ಣ ಮುಂದೆ ಒಂದು ಸುಂದರವಾದ ಭವಿಷ್ಯವಿದ್ದರೂ ನಿಮ್ಮ ಕಣ್ಣುಗಳು ಮಾತ್ರ ಆ ಹಳೆಯ ಕಸದ ಬುಟ್ಟಿಯನ್ನೇ ನೋಡುತ್ತಿರುತ್ತವೆ. ಈ ಶತ್ರುವು ನಿಮ್ಮನ್ನು ಅಷ್ಟು ಆಳವಾಗಿ ಆವರಿಸಿದ್ದಾನೆಂದರೆ ಇದು ನಿಮ್ಮ ವ್ಯಕ್ತಿತ್ವದ ಒಂದು ಭಾಗವೇ ಆಗಿ ಹೋಗಿದೆ ಎಂದು ನೀವು ನಂಬಿದ್ದೀರಿ. ಈ ಶತ್ರುವಿನ ಕಾರಣದಿಂದಾಗಿಯೇ ನಿಮ್ಮ ಜೀವನದಲ್ಲಿ ಮೂವ್ ಆನ್ ಆಗುವುದು ಅಂದರೆ ಜಗತ್ತಿನ ಅತ್ಯಂತ ಕಷ್ಟದ ಕೆಲಸವಾಗಿ ಪರಿಣಮಿಸಿದೆ. ಆ ಶತ್ರು ಬೇರಾರೂ ಅಲ್ಲ, ಅದುವೇ ಗತಕಾಲದ ಕಹಿ ನೆನಪುಗಳನ್ನು ಮತ್ತು ಸೇಡಿನ ಭಾವನೆಯನ್ನು ಬಿಟ್ಟು ಬಿಡದಿರುವುದು ನಿಮ್ಮ ಹಠಮಾರಿ ಗುಣ. ವೃಶ್ಚಿಕ ರಾಶಿಯವನ ನೆನಪಿನ ಶಕ್ತಿ ಆನೆಗೆ ಸಮಾನವಾದದ್ದು. ಯಾರಾದರೂ ನಿಮಗೆ ಒಂದು ಸಣ್ಣ ಉಪಕಾರ ಮಾಡಿದರೆ ಅದನ್ನು ನೀವು ಜೀವನ ಪೂರ್ತಿ ಮರೆಯುವುದಿಲ್ಲ. ಅದೇ ರೀತಿ ಯಾರಾದರೂ ನಿಮಗೆ ಒಂದು ಸಣ್ಣ ದ್ರೋಹ ಬಗೆದರೆ ಅಥವಾ ಅವಮಾನ ಮಾಡಿದರೆ ಅದನ್ನೂ ಕೂಡ ನೀವು ಸಾಯುವವರೆಗೂ ಮರೆಯುವುದಿಲ್ಲ. ವರ್ಷಗಳೇ ಕಳೆದರೂ ದಶಕಗಳೇ ಕಳೆದರೂ ಆ ವ್ಯಕ್ತಿ ಮಾಡಿದ ದ್ರೋಹ ನಿಮ್ಮ ಕಣ್ಣ ಮುಂದೆ ಹಸಿರಾಗಿರುತ್ತದೆ. ಆ ವ್ಯಕ್ತಿಯ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಅಥವಾ ಅವರು ಕೂಡ ನಿಮ್ಮಂತೆಯೇ ಕಷ್ಟಪಡಬೇಕು ಎಂಬ ಆಲೋಚನೆ ನಿಮ್ಮನ್ನು ಸುಡುತ್ತಿರುತ್ತದೆ. ಆದರೆ ನೀವು ಅರ್ಥ ಮಾಡಿಕೊಳ್ಳಬೇಕಾದ ಸತ್ಯವೇನೆಂದರೆ ಈ ಸೇಡಿನ ಬೆಂಕಿಯಲ್ಲಿ ಸುಟ್ಟು ಕರಗುತ್ತಿರುವುದು ಆ ದ್ರೋಹ ಮಾಡಿದವರಲ್ಲ, ಬದಲಾಗಿ ನೀವೇ. ಕೋಪ ಮತ್ತು ದ್ವೇಷ ಎಂಬುದು ನಾವು ವಿಷ ಕುಡಿದು ಬೇರೆಯವರಿಗೆ ಸಾಯಲಿ ಎಂದು ಕಾಯುವಂತಹ ಒಂದು ಮೂರ್ಖತನ. ನೀವು ಹಳೆಯ ನೋವುಗಳನ್ನು ಅವಮಾನಗಳನ್ನು ಎದೆಯಲ್ಲಿಟ್ಟುಕೊಂಡು ಪೂಜಿಸುತ್ತಿದ್ದೀರಿ. ಆ ಹಳೆಯ ಕಹಿ ನೆನಪುಗಳನ್ನು ಮರೆತು ಅವರನ್ನು ಕ್ಷಮಿಸಿ. ಅವರಿಗಾಗಿ ಅಲ್ಲ, ನಿಮ್ಮ ನೆಮ್ಮದಿಗಾಗಿ, ನಿಮ್ಮ ಪಾಡಿಗೆ ನೀವು ಮುಂದೆ ಸಾಗಲು ಈ ಎರಡನೇ ಗುಪ್ತ ಶತ್ರು ಬಿಡುತ್ತಿಲ್ಲ. ಈ ಶತ್ರುವಿನಿಂದಾಗಿ ನಿಮ್ಮ ಅಮೂಲ್ಯವಾದ ಸಮಯ, ಶಕ್ತಿ ಮತ್ತು ಯೌವನ ವ್ಯರ್ಥವಾಗುತ್ತಿದೆ. ಗತಕಾಲದ ನೆರಳು ನಿಮ್ಮ ಭವಿಷ್ಯದ ಬೆಳಕನ್ನು ತಡೆಯುತ್ತಿದೆ. ಈಗ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಆಳುತ್ತಿರುವ, ನಿಮ್ಮನ್ನು ಒಳಗೆ ತಿಂದು ಹಾಕುತ್ತಿರುವ ಮತ್ತು ನಿಮ್ಮ ಎಲ್ಲ ಕಷ್ಟ ನಷ್ಟಗಳಿಗೆ ಮೂಲ ಕಾರಣವಾಗಿರುವ ಆ ಮೂರನೇ ಮತ್ತು ಅತ್ಯಂತ ಭಯಾನಕ ಗುಪ್ತ ಶತ್ರುವಿನ ಬಗ್ಗೆ ಹೇಳುವ ಸಮಯ ಬಂದಿದೆ. ಈ ಶತ್ರುವಿನ ಮುಂದೆ ಉಳಿದೆರಡು ಶತ್ರುಗಳು ಏನೇನೂ ಅಲ್ಲ. ಈ ಶತ್ರು ನಿಮ್ಮ ಆರ್ಥಿಕ ಕುಸಿತಕ್ಕೆ, ನಿಮ್ಮ ಒಂಟಿತನಕ್ಕೆ ಮತ್ತು ನಿಮ್ಮ ಅದೃಷ್ಟದ ಬಾಗಿಲು ಮುಚ್ಚುವುದಕ್ಕೆ ಪ್ರಮುಖ ಕಾರಣ. ಈ ಶತ್ರು ನಿಮ್ಮನ್ನು ಎಷ್ಟು ಕುರುಡಾಗಿಸುತ್ತದೆ ಅಂದರೆ ನೀವು ನಿಮ್ಮ ಸ್ವಂತ ಕೈಯಿಂದಲೇ ನಿಮ್ಮ ಕಾಲ ಮೇಲೆ ಕಲ್ಲು ಹಾಕಿಕೊಳ್ಳುವಂತೆ ಮಾಡುತ್ತದೆ. ನಿಮಗೆ ಒಳ್ಳೆಯ ಅವಕಾಶಗಳು ಒಲಿದು ಬಂದಾಗ ಅದನ್ನು ಒದ್ದೋಡಿಸುವಂತೆ ಮಾಡುತ್ತದೆ. ನಿಮ್ಮನ್ನು ಪ್ರೀತಿಸುವವರನ್ನು ದೂರ ತಳ್ಳುವಂತೆ ಮಾಡುತ್ತದೆ. ಇದು ನಿಮ್ಮೊಳಗಿನ ಒಂದು ಜ್ವಾಲಾಮುಖಿ. ಈ ಮೂರನೇ ಮತ್ತು ಅತ್ಯಂತ ಶಕ್ತಿಶಾಲಿ ಗುಪ್ತ ಶತ್ರು ಬೇರಾರೂ ಅಲ್ಲ, ಅದುವೇ ನಿಮ್ಮ ಅತಿಯಾದ ಭಾವನಾತ್ಮಕ ಉದ್ವೇಗ ಮತ್ತು ನಿಮ್ಮನ್ನು ನೀವೇ ದಂಡಿಸಿಕೊಳ್ಳುವ ಸ್ವಯಂ ವಿನಾಶಕಾರಿ ಪ್ರವೃತ್ತಿ. ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಯಾವುದೇ ಮಧ್ಯಮ ಮಾರ್ಗವಿಲ್ಲ. ಇದ್ದರೆ ಶೂನ್ಯ, 0. ಇಲ್ಲವೇ ನೀವು ಯಾರನ್ನಾದರೂ ಪ್ರೀತಿಸಿದರೆ 100ಕ್ಕೆ 100ರಷ್ಟು ಪ್ರೀತಿಸುತ್ತೀರಿ, ದ್ವೇಷಿಸಿದರೆ 100ಕ್ಕೆ 100ರಷ್ಟು ದ್ವೇಷಿಸುತ್ತೀರಿ. ಕೆಲಸ ಮಾಡಿದರೆ ಹಗಲಿರುಳು ಎನ್ನದೆ ಮಾಡುತ್ತೀರಿ, ಇಲ್ಲದಿದ್ದರೆ ಸಂಪೂರ್ಣವಾಗಿ ಸುಮ್ಮನಾಗಿ ಬಿಡುತ್ತೀರಿ. ಈ ಅತಿಯಾದ ಭಾವನಾತ್ಮಕ ಉದ್ವೇಗವೇ ನಿಮ್ಮ ಅತಿ ದೊಡ್ಡ ಶತ್ರು. ಯಾವುದೋ ಒಂದು ಸಣ್ಣ ನಿರಾಸೆಯಾದ ತಕ್ಷಣ ಇಡೀ ಪ್ರಪಂಚವೇ ಮುಗಿದು ಹೋಯಿತು ಎಂಬಂತೆ ನೀವು ಕುಗ್ಗಿ ಹೋಗುತ್ತೀರಿ.
ಕೋಪ ಬಂದಾಗ ನೀವು ಆಡುವ ಮಾತುಗಳು ನಿಮ್ಮ ಎದುರಿಗಿರುವ ವ್ಯಕ್ತಿಯ ಹೃದಯವನ್ನು ಕತ್ತಿಯಂತೆ ಸೀಳುತ್ತದೆ. ಆ ನಂತರ ನೀವು ಪಶ್ಚಾತ್ತಾಪ ಪಟ್ಟರೂ ಆ ಒಡೆದ ಕನ್ನಡಿ ಮತ್ತೆ ಅಂಟಿಕೊಳ್ಳುವುದಿಲ್ಲ. ಜೊತೆಗೆ ನಿಮಗೆ ಏನಾದರೂ ಸ್ವಲ್ಪ ನೋವಾದರೆ ಸಾಕು, ನಿಮ್ಮನ್ನು ನೀವೇ ಒಂಟಿಯಾಗಿಸಿಕೊಳ್ಳುತ್ತೀರಿ. ಈ ಪ್ರಪಂಚದಿಂದ ದೂರ ಸರಿದು ಕತ್ತಲೆಯಲ್ಲಿ ಕೂತು ನಿಮ್ಮನ್ನು ನೀವೇ ದಂಡಿಸಿಕೊಳ್ಳುತ್ತೀರಿ. ನಾನು ಯಾರಿಗೂ ಬೇಡ, ನನ್ನ ಹಣೆಬರಹವೇ ಇಷ್ಟು, ನನಗೆ ಯಾರೂ ಸಹಾಯ ಮಾಡುವುದಿಲ್ಲ ಎಂಬ ನಕಾರಾತ್ಮಕ ಭಾವನೆಗಳಿಗೆ ನೀವೇ ಬಲಿಯಾಗುತ್ತೀರಿ. ನಿಮ್ಮಲ್ಲಿರುವ ಅದ್ಭುತವಾದ ಪ್ರತಿಭೆ, ಶಕ್ತಿ ಮತ್ತು ಜ್ಞಾನವನ್ನು ಈ ಸ್ವಯಂ ವಿನಾಶಕಾರಿ ಗುಣ ನುಂಗಿ ಹಾಕುತ್ತಿದೆ. ನೀವು ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಸರಿಯಾದ ದಿಕ್ಕಿನಲ್ಲಿ ಒಂದು ಸಮತೋಲನದಲ್ಲಿ ಬಳಸಿದರೆ ಆ ಪ್ರಪಂಚದಲ್ಲಿ ನಿಮ್ಮನ್ನು ಸೋಲಿಸುವ ವ್ಯಕ್ತಿ ಯಾವ ಶಕ್ತಿಗೂ ಇಲ್ಲ. ವೃಶ್ಚಿಕ ರಾಶಿಯವರೇ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಜೀವನವನ್ನು ಹಾಳು ಮಾಡುತ್ತಿರುವುದು ಬೇರಾರೂ ಅಲ್ಲ, ನಿಮ್ಮ ಮನಸ್ಸಿನಲ್ಲಿಯೇ ಮನೆ ಮಾಡಿರುವ ಈ 3 ಗುಪ್ತ ಶತ್ರುಗಳು: ಅತಿಯಾದ ಆಲೋಚನೆ ಮತ್ತು ಅನುಮಾನ, ಗತಕಾಲದ ಕಹಿ ನೆನಪುಗಳು ಮತ್ತು ಸೇಡಿನ ಮನೋಭಾವ, ಹಾಗೂ ಅತಿಯಾದ ಭಾವನಾತ್ಮಕ ಉದ್ವೇಗ ಮತ್ತು ಸ್ವಯಂ ವಿನಾಶಕಾರಿ ಗುಣ. ಈ ಶತ್ರುಗಳನ್ನು ನೀವು ಎಂದಿನವರೆಗೆ ಪೋಷಿಸುತ್ತೀರೋ ಅಂದಿನವರೆಗೆ ನಿಮ್ಮ ಜೀವನದಲ್ಲಿ ಯಾವುದೇ ಮಾಟಮಂತ್ರ, ವಾಸ್ತು ಅಥವಾ ರತ್ನದ ಕಲ್ಲುಗಳು ನಿಮ್ಮನ್ನು ಕಾಪಾಡಲು ಸಾಧ್ಯವಿಲ್ಲ. ಆದರೆ ನೀವು ಈ ಕ್ಷಣವೇ ಒಂದು ನಿರ್ಧಾರ ಮಾಡಿದರೆ ಈ ಶತ್ರುಗಳನ್ನು ಸುಲಭವಾಗಿ ಸೋಲಿಸಬಹುದು. ನಿಮ್ಮ ಮನಸ್ಸನ್ನು ಧ್ಯಾನ, ಆಧ್ಯಾತ್ಮ ಅಥವಾ ನಿಮ್ಮ ನೆಚ್ಚಿನ ಹವ್ಯಾಸಗಳ ಮೂಲಕ ಶಾಂತವಾಗಿಟ್ಟುಕೊಳ್ಳಲು ಪ್ರಯತ್ನಿಸಿ. ಹಳೆಯದನ್ನು ಮರೆತು ಹೊಸ ಭವಿಷ್ಯದತ್ತ ಹೆಜ್ಜೆ ಹಾಕಿ. ನಿಮ್ಮನ್ನು ಯಾರು ನೋಯಿಸಿದ್ದಾರೆ ಅವರನ್ನು ಕ್ಷಮಿಸಿಬಿಡಿ, ಏಕೆಂದರೆ ನಿಮ್ಮ ನೆಮ್ಮದಿ ಅವರಿಗಿಂತ ಹೆಚ್ಚು ಮುಖ್ಯ. ನಿಮ್ಮ ಭಾವನೆಗಳನ್ನು ಹತೋಟಿಯಲ್ಲಿಡಲು ಕಲಿಯಿರಿ. ಈ 3 ಶತ್ರುಗಳನ್ನು ನೀವು ಗೆದ್ದ ದಿನ ನೀವು ಇಡೀ ಜಗತ್ತನ್ನೇ ಗೆದ್ದಂತೆ. ವೃಶ್ಚಿಕ ರಾಶಿಯವರ ನಿಜವಾದ ಶಕ್ತಿ ಏನು ಎಂಬುದು ಆಗ ಇಡೀ ಪ್ರಪಂಚಕ್ಕೆ ತಿಳಿಯುತ್ತದೆ. ಎದ್ದೇಳಿ, ನಿಮ್ಮ ಒಳಗಿನ ಶತ್ರುಗಳನ್ನು ಸದೆಬಡಿಯಿರಿ. ನಿಮ್ಮ ಅದೃಷ್ಟವನ್ನು ನೀವೇ ಬರೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಇದು ನಿಮ್ಮ ಜೀವನಕ್ಕೆ ಹತ್ತಿರವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರಿಗೆ ತಪ್ಪದೇ ಶೇರ್ ಮಾಡಿ. ವೃಶ್ಚಿಕ ರಾಶಿಯವರ ಗುಣ ಸ್ವಭಾವ ಹೇಗಿರಲಿದೆ? ವೃಶ್ಚಿಕ ರಾಶಿಯವರು ತಮ್ಮ ಜೀವನದಲ್ಲಿ ಯಾವೆಲ್ಲ ಲಾಭಗಳನ್ನು ಪಡೆದುಕೊಳ್ಳುತ್ತಾರೆ? ಈ ಎಲ್ಲ ಅಂಶಗಳನ್ನು ಕುರಿತು ಪ್ರತಿಯೊಂದು ಮಾಹಿತಿಯನ್ನು ವೃಶ್ಚಿಕ ರಾಶಿಯವರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸಾಗರದಷ್ಟು ಆಳ, ಜ್ವಾಲಾಮುಖಿಯಂತೆ ಸ್ಫೋಟಕ, ಹೊರಗಿನಿಂದ ನೋಡಲು ನಿಗೂಢ ಆದರೆ ಒಳಗೊಳಗೆ ಭಾವನೆಗಳ ಕಡಲನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿತ್ವ. ಯಾರನ್ನು ಸುಲಭವಾಗಿ ನಂಬದ ಆದರೆ ನಂಬಿದರೆ ಪ್ರಾಣವನ್ನೇ ಕೊಡುವ, ಶತ್ರುಗಳನ್ನು ಎಂದಿಗೂ ಮರೆಯದ, ಮಿತ್ರರನ್ನು ಎಂದಿಗೂ ಕೈಬಿಡದ ರಾಶಿಚಕ್ರದ ಅತ್ಯಂತ ಶಕ್ತಿಶಾಲಿ ಮತ್ತು ನಿಗೂಢ ರಾಶಿಯೇ ವೃಶ್ಚಿಕ ರಾಶಿ. ಆತ್ಮೀಯ ವೃಶ್ಚಿಕ ರಾಶಿಯವರೇ, ನೀವು ಬೂದಿ ಮುಚ್ಚಿದ ಕೆಂಡದ ಹಾಗೆ ಮೇಲ್ನೋಟಕ್ಕೆ ಶಾಂತವಾಗಿ ಕಂಡರೂ ನಿಮ್ಮ ಒಳಗೆ ಒಂದು ಜ್ವಾಲಾಮುಖಿಯೇ ಕುದಿಯುತ್ತಿರುತ್ತದೆ. ಕಳೆದ ಕೆಲವು ವರ್ಷಗಳಿಂದ ಆ ಜ್ವಾಲಾಮುಖಿ ನಿಮ್ಮನ್ನೇ ಸುಡುತ್ತಿದೆ ಅಲ್ವಾ? ಯಾರನ್ನು ನಂಬಿ ಮೋಸ ಹೋಗಿದ್ದೀರಿ? ಪ್ರೀತಿ ಪಾತ್ರರೇ ಮೋಸದ ಮೇಲೆ ಮೋಸ ಮಾಡಿದ್ದಾರೆ. ಎಷ್ಟೋ ಬಾರಿ ಈ ಜೀವನ ಸಾಕಾಗಿದೆ, ಈ ನರಕ ಬೇಡ ಅಂತ ಕಣ್ಣೀರು ಹಾಕಿದ್ದೀರಿ. ಆದರೆ ಒಂದು ಮಾತು ನೆನಪಿಡಿ, ವೃಶ್ಚಿಕ ರಾಶಿಯವರು ಜ್ವಾಲಾಮುಖಿಯ ಬೆಂಕಿಯಲ್ಲಿ ಕುದಿಯುವ ಚಿನ್ನದಂತೆ. ನೀವು ಎಲ್ಲೇ ಇದ್ದರೂ ನಿಮ್ಮ ಬೆಲೆ ಕಡಿಮೆಯಾಗುವುದಿಲ್ಲ. ನಿಮಗಿರುವ ಅಪ್ರತಿಮ ಶಕ್ತಿಯನ್ನು ನೀವು ಮರೆತಿದ್ದೀರಾ. ಆದರೆ ಕೆಲ ವರ್ಷದಿಂದ ನೀವು ಪಟ್ಟಂಥ ಕಷ್ಟ ಅಷ್ಟಿಷ್ಟಲ್ಲ. ಈಗ ಮತ್ತೆ ನಿಮ್ಮ ಪ್ರತಿ ಕೆಲಸಕ್ಕೂ ಬೆಲೆ ಬರಲಿದೆ. ಯಾಕಂದರೆ ಈ ವರ್ಷ ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸಲು ಬರುತ್ತಿದೆ. ಇದು ನಿಮ್ಮ ಪಾಲಿಗೆ ಸೇಡಿನ ವರ್ಷ ಅಲ್ಲ, ಇದು ಗೆಲುವಿನ ವರ್ಷ. ನಿಮ್ಮನ್ನು ಯಾರು ತಡೆಯಲು ನೋಡಿದ್ರೋ ಅವರೇ ನಿಮ್ಮ ಕಾಲ ಕಸವಾಗುವ ಸಮಯ ಹತ್ತಿರ ಬಂದಿದೆ. ಆದರೆ ಎಚ್ಚರ, ಈ ವಿಡಿಯೋದಲ್ಲಿ ನಾನು ವೃಶ್ಚಿಕ ರಾಶಿಯವರು ರಾಜಯೋಗ ಪಡೆಯಲು ಮಾಡಬೇಕಾದ 5 ಅತಿ ರಹಸ್ಯ ಮತ್ತು ಶಕ್ತಿಶಾಲಿ ತಂತ್ರಗಳನ್ನು ಹೇಳ್ತೀನಿ. ಇದನ್ನು ತಿಳಿದುಕೊಳ್ಳದೆ ಹೋದರೆ ಬಂದ ಅವಕಾಶ ಕೈಜಾರಿ ಹೋಗಬಹುದು. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಇಲ್ಲದಿದ್ದರೆ ನಿಮ್ಮ ನಷ್ಟಕ್ಕೆ ನೀವೇ ಹೊಣೆ. ವಿಷಯಕ್ಕೆ ಹೋಗೋಣ. ಅದಕ್ಕೂ ಮುನ್ನ ಒಂದು ಸಣ್ಣ ಮಾತು. ಜ್ಯೋತಿಷ್ಯ ಅನ್ನೋದು ನಿಮಗೆ ಕತ್ತಲಲ್ಲಿ ದಾರಿ ತೋರಿಸ್ತೀನಿ, ಬದಲಾಗಿ ನೀವು ನಮಗೆ ಗುರುದಕ್ಷಿಣೆ ರೂಪದಲ್ಲಿ ಕೇವಲ ಒಂದು ಸಬ್ಸ್ಕ್ರೈಬನ್ನು ಮಾಡಿ. ಯಾರು ಮನಸ್ಫೂರ್ತಿಯಾಗಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತಾರೋ ಅವರಿಗೆ ಈ ಪರಿಹಾರಗಳು ಶೀಘ್ರವಾಗಿ ಫಲ ನೀಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಜೈ ಮಂಗಳದೇವ ಎಂದು ಕಮೆಂಟ್ ಮಾಡಿ. ತೀವ್ರವಾದ ಮತ್ತು ಪರಿವರ್ತನಾಶೀಲ ರಾಶಿಯಾದ ವೃಶ್ಚಿಕ ರಾಶಿಯ ಆಳವಾದ ರಹಸ್ಯಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯ ಚಿಹ್ನೆ ಚೇಳು. ಇದು ಕೇವಲ ಒಂದು ಚಿಹ್ನೆ ಅಲ್ಲ, ಇದು ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವದ ಕನ್ನಡಿ. ಚೇಳು ಹೇಗೆ ತನ್ನನ್ನು ರಕ್ಷಿಸಿಕೊಳ್ಳಲು ಗಟ್ಟಿ ಕವಚವನ್ನು ಹೊಂದಿರುತ್ತದೆಯೋ ಹಾಗೆಯೇ ವೃಶ್ಚಿಕ ರಾಶಿಯವರು ತಮ್ಮ ಭಾವನೆಗಳನ್ನು ಮತ್ತು ದೌರ್ಬಲ್ಯಗಳನ್ನು ಹೊರ ಜಗತ್ತಿಗೆ ಕಾಣದಂತೆ ಒಂದು ನಿಗೂಢವಾದ ಮುಖವಾಡವನ್ನು ಧರಿಸಿರುತ್ತಾರೆ.
ಅವರನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ. ಆದರೆ ಒಮ್ಮೆ ನೀವು ಅವರ ನಂಬಿಕೆಯನ್ನು ಗಳಿಸಿದರೆ ಅವರಿಗಿಂತ ನಿಷ್ಠಾವಂತ ಸ್ನೇಹಿತ ಮತ್ತೊಬ್ಬರಿಲ್ಲ. ಸೇಡಿಗೆ ಸೇಡನ್ನು ತೀರಿಸಿಕೊಳ್ಳುವಂಥ ಮನಸ್ಥಿತಿ ಇವರದ್ದಾಗಿರುತ್ತದೆ. ವೃಶ್ಚಿಕ ರಾಶಿಯವರು, ಇವರಿಗೆ ಒಂದು ವೇಳೆ ಯಾರಾದರೂ ಮೋಸ ಮಾಡಿದ್ರು ಅಂದರೆ ಇವರು ಅವರ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳುವವರೆಗೂ ಸಹ ಬಿಡುವುದಿಲ್ಲ. ಅಷ್ಟು ದೃಢವಾಗಿರುತ್ತಾರೆ. ಜೊತೆಗೆ ಅಷ್ಟೇ ಮೊಂಡು ಸ್ವಭಾವದವರು ಸಹ ಆಗಿರುತ್ತಾರೆ. ವೃಶ್ಚಿಕ ರಾಶಿಯವರು ಯಾರೊಬ್ಬರ ತಂಟೆ ತಕರಾರಿಗೂ ಹೋಗಲ್ಲ. ಇವರ ತಂಟೆಗೆ ಯಾರಾದರೂ ಮಿಸ್ ಆಗಿ ಬಂದರೆ ಅವರು ಖಂಡಿತವಾಗಿಯೂ ಸಹ ಅವರನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಆ ರೀತಿಯಾಗಿ ಇರುವ ಮೊಂಡ ಸ್ವಭಾವ ಇವರದ್ದು. ಹಾಗೆಯೇ ಸೇಡಿಗೆ ಸೇಡನ್ನು ತೀರಿಸಿಕೊಳ್ಳದೆ ಬಿಡುವ ಪ್ರಶ್ನೆಯೇ ಇಲ್ಲ. ನೀವೆಲ್ಲ ಕೇಳುತ್ತೀರಿ, ಹಾವಿನ ದ್ವೇಷ 12 ವರ್ಷ, ನನ್ನ ರೋಷ 100 ವರ್ಷ ಅನ್ನೋ ರೀತಿ ಈ ವೃಶ್ಚಿಕ ರಾಶಿಯವರು ಅದು ಎಷ್ಟೇ ದಿನಗಳಾದರೂ ಸಹ ಕಾದು ಸೇಡಿಗೆ ಸೇಡು ಎನ್ನುವ ರೀತಿಯಲ್ಲಿ ಇವರ ಕೆಲಸವನ್ನು ಮುಗಿಸುತ್ತಾರೆ. ಇವರಿಗೆ ಯಾರಾದರೂ ಬೇಜಾರು ಮಾಡಿದರೆ, ನಂಬಿಕೆ ದ್ರೋಹ ಮಾಡಿದರೆ ಅವರಿಗೆ ಸೇಡು ತೀರಿಸಿಕೊಳ್ಳುವ ತನಕ ಬಿಡೋದೇ ಇಲ್ಲ. ವೃಶ್ಚಿಕ ರಾಶಿಯವರೇ, ನಿಮ್ಮ ರಾಶ್ಯಾಧಿಪತಿ ಕುಜ ಅಂದರೆ ಮಂಗಳದೇವ. ಗ್ರಹಗಳ ಬದಲಾವಣೆಯು ನಿಮಗೆ ಅನಿರೀಕ್ಷಿತ ಧನಲಾಭ ಮತ್ತು ಅಧಿಕಾರವನ್ನು ತಂದುಕೊಡಲಿದೆ. ಇಷ್ಟು ದಿನ ಹಣಕ್ಕಾಗಿ ಪರದಾಡಿದ ಕೈಗಳಲ್ಲಿ ಲಕ್ಷ್ಮಿ ತಾಂಡವಾಡಲಿದ್ದಾಳೆ. ಆದರೆ ನೆನಪಿಡಿ, ವೃಶ್ಚಿಕ ರಾಶಿಯವರಿಗೆ ಕೋಪವೇ ಶತ್ರು. ನೀವು ಕೋಟ್ಯಾಧಿಪತಿ ಆಗಬೇಕು ಅಂದರೆ ಈ ಕೆಳಗಿನ 5 ರಹಸ್ಯ ಸೂತ್ರಗಳನ್ನು ಚಾಚೂ ತಪ್ಪದೆ ಪಾಲಿಸಬೇಕು. ಮೊದಲನೇ ರಹಸ್ಯ, ತಾಮ್ರದ ಚಮತ್ಕಾರ. ಹೌದು, ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಗ್ರಹಕ್ಕೆ ತಾಮ್ರ ಅಂದರೆ ಪಂಚಪ್ರಾಣ. ನಿಮ್ಮ ಆರೋಗ್ಯ ಮತ್ತು ಆಯಸ್ಸು ಬುದ್ಧಿಯಾಗಲು ಒಂದು ತಾಮ್ರದ ಲೋಟದಲ್ಲಿ ರಾತ್ರಿ ನೀರು ತುಂಬಿಡಿ. ಬೆಳಿಗ್ಗೆ ಎದ್ದ ತಕ್ಷಣ ಆ ನೀರನ್ನು ಕುಡಿಯಿರಿ ಮತ್ತು ಸಾಧ್ಯವಾದರೆ ಒಂದು ಶುದ್ಧ ತಾಮ್ರದ ಕಡಗವನ್ನು ನಿಮ್ಮ ಬಲಗೈಗೆ ಧರಿಸಿ. ಇದು ನಿಮ್ಮ ರಕ್ತವನ್ನು ಶುದ್ಧಿ ಮಾಡುವುದಲ್ಲದೆ ನಿಮ್ಮಲ್ಲಿರುವ ಸೋಮಾರಿತನವನ್ನು ಓಡಿಸಿ ಚುರುಕುತನ ನೀಡುತ್ತದೆ. ದುಡ್ಡು ಮಾಡೋಕೆ ಬೇಕಾದ ಎನರ್ಜಿ ಇದರಿಂದಲೇ ಬರೋದು. ಎರಡನೇ ರಹಸ್ಯ, ದಕ್ಷಿಣ ದಿಕ್ಕಿನ ದೋಷ. ಇದಂತೂ ತುಂಬ ವಿಶೇಷ ಪರಿಹಾರ. ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಲ್ಲಬೇಕು ಅಂದರೆ ವಾಸ್ತು ಮುಖ್ಯ. ವೃಶ್ಚಿಕ ರಾಶಿಯವರಿಗೆ ದಕ್ಷಿಣ ದಿಕ್ಕು ಬಹಳ ಮುಖ್ಯ. ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಯಾವುದೇ ಕಾರಣ ಭಾರವಾದ ಕಸ, ಒಡೆದ ಕನ್ನಡಿ ಅಥವಾ ನಿಂತು ಹೋದ ಗಡಿಯಾರ ಇರಬಾರದು. ದಕ್ಷಿಣದ ಗೋಡೆಗೆ ಒಂದು ಕೆಂಪು ಬಣ್ಣದ ಬಲ್ಬ್ ಹಾಕಿ ಅಥವಾ ಕೆಂಪು ಹೂವಿನ ಗಿಡವನ್ನಿಡಿ. ಇದು ಕುಜನ ಅನುಗ್ರಹವನ್ನು ನೇರವಾಗಿ ನಿಮ್ಮ ಮನೆಗೆ ಎಳೆದು ತರುತ್ತದೆ. ಸಾಲಗಳು ತಾನಾಗಿಯೇ ತೀರುತ್ತದೆ. ಮೂರನೇ ರಹಸ್ಯ, ಸಿಹಿ ಹಂಚುವ ತಂತ್ರ. ವೃಶ್ಚಿಕ ರಾಶಿಯವರ ಮಾತು ಕೆಲವೊಮ್ಮೆ ವಿಷದ ಹಾಗೆ ಇರುತ್ತದೆ. ಇದರಿಂದಲೇ ಸಂಬಂಧಗಳು ಹಾಳಾಗುವುದು. ಇದನ್ನು ಸರಿಪಡಿಸಲು ಮತ್ತು ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡಲು ಒಂದು ತಂತ್ರ ಇದೆ. ಪ್ರತಿ ಮಂಗಳವಾರ ನಿಮ್ಮ ಕೈ ತಯಾರ ಕೆಂಪು ಬಣ್ಣದ ಸಿಹಿಯನ್ನು, ಉದಾಹರಣೆಗೆ ಬೆಲ್ಲದ ಪಾಯಸ ಅಥವಾ ಕೆಂಪು ಲಡ್ಡು ಮಾಡಿ ಬಡವರಿಗೆ ಅಥವಾ ಚಿಕ್ಕ ಮಕ್ಕಳಿಗೆ ಹಂಚಿ. ನೀವು ಎಷ್ಟು ಸಿಹಿ ಹಂಚುತ್ತೀರೋ ನಿಮ್ಮ ಜೀವನದಲ್ಲಿ ಅಷ್ಟು ನೆಮ್ಮದಿ ಹೆಚ್ಚಾಗುತ್ತದೆ. ಇದು ಅನುಭವದ ಮಾತು. ನಾಲ್ಕನೇ ರಹಸ್ಯವೇ ಯಶಸ್ಸು. ಕುಂಭರಾಶಿಯವರ ಹಾಗೆ ನಿಮಗೂ ಕೂಡ ಈ ನಿಯಮ ಅನ್ವಯಿಸುತ್ತದೆ. ವೃಶ್ಚಿಕ ರಾಶಿಯವರು ತೀರಾ ಭಾವಜೀವಿಗಳು. ಖುಷಿಯಾದರೆ ಎಲ್ಲವನ್ನ ಹೇಳಿಬಿಡ್ತೀರಾ. ನೀವು ಎಲ್ಲಿಯವರೆಗೂ ಗೆಲ್ಲುವುದಿಲ್ಲವೋ ಅಲ್ಲಿಯವರೆಗೂ ನಿಮ್ಮ ಪ್ಲಾನ್ಗಳನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಪ್ರಗತಿಯನ್ನು ತಡೆಯಲು ಕಾಯುವವರೇ ಹೆಚ್ಚು. ನಿಮ್ಮ ಮುಂದಿನ ನಡೆ ಏನೆಂದು ನಿಮ್ಮ ಎಡಗೈಗೂ ಗೊತ್ತಾಗಬಾರದು. ಸೈಲೆಂಟ್ ಆಗಿ ಕೆಲಸ ಮಾಡಿ, ರಿಸಲ್ಟ್ ಬಂದಾಗ ಜಗತ್ತೇ ತಿರುಗಿ ನೋಡಲಿ. ಐದನೇ ಮತ್ತು ಅಂತಿಮ ರಹಸ್ಯ, ಹನುಮಾನ್ ಸೇವೆ. ವೃಶ್ಚಿಕ ರಾಶಿಯವರಿಗೆ ಕಾಡುವ ಭಯ, ಆತಂಕ ಮತ್ತು ಕೋರ್ಟ್ ಕೇಸ್ಗಳಿಂದ ಮುಕ್ತಿ ಹಾಗಿದ್ರೆ ಹನುಮಂತನ ಪಾದವನ್ನು ಹಿಡಿಯಿರಿ. ಪ್ರತಿ ಮಂಗಳವಾರ ಅಥವಾ ಶನಿವಾರ ಹನುಮಾನ್ ಚಾಲಿಸ ಓದಿ. ಸಾಧ್ಯವಾದರೆ ಕೋತಿಗಳಿಗೆ ಬಾಳೆಹಣ್ಣು ಕೊಡಿ ಅಥವಾ ಬೀದಿ ನಾಯಿಗಳಿಗೆ ಆಹಾರ ಹಾಕಿ. ಪ್ರಾಣಿ ಸೇವೆ ಮಾಡಿದರೆ ನಿಮ್ಮ ಜಾತಕದಲ್ಲಿರುವ ಎಲ್ಲ ದೋಷಗಳು ಕೂಡ ಸುಟ್ಟು ಕರಕಲಾಗುತ್ತವೆ. ಶಕ್ತಿ ದೇವತೆಗಳ ಆರಾಧನೆ ನಿಮಗೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. ಈ ರಾಶಿಯವರು ಹೇಗೆ ಅಂದರೆ, ಜೀವನವನ್ನು ಚೆನ್ನಾಗಿ ಇಟ್ಕೋಬೇಕು, ನಮಗಿರುವ ಇದು ಒಂದೇ ಜೀವನ, ಚೆನ್ನಾಗಿ ತಿಂದು ಉಂಡು ಸಾಯೋಣ ಅನ್ನೋ ಥರ ಈ ವೃಶ್ಚಿಕ ರಾಶಿಯವರು ಇದನ್ನೇ ಯೋಚನೆ ಮಾಡ್ತಿರ್ತಾರೆ. ಹಾಗಾಗಿ ಇವರು ಜೀವನದಲ್ಲಿ ತುಂಬ ಕಷ್ಟಗಳನ್ನು ಪಡ್ತಾರೆ. ಯಾಕಂದರೆ ಹಣವನ್ನು ಯಾವುದೇ ಕಾರಣಕ್ಕೂ ಸೇವ್ ಮಾಡಲ್ಲ. ಅವರ ಹತ್ತಿರ ಇರುವ ಹಣಕ್ಕಿಂತ ಇನ್ನೂ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತಾರೆ. ಈ ವೃಶ್ಚಿಕ ರಾಶಿಯವರು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡ್ತಾರೆ. ಇವರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡೋದನ್ನು ನೋಡಿಬಿಟ್ರೆ ಜನಗಳು ಇವರನ್ನು ಮಾತನಾಡಿಸಲು ಹಿಂದೆ ಮುಂದೆ ನೋಡ್ತಾರೆ. ಜನಗಳಿಗೆ ಒಳಗೊಂದು ಹೊರಗೊಂದು ಮಾತನಾಡುವಂಥವರೇ ಜಾಸ್ತಿ ನಂಬುತ್ತಾರೆ. ಆದರೆ ಇವರು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರಲ್ಲ, ಹಾಗಾಗಿ ಜನರು ಇವನಿಗೆ ಅಹಂಕಾರ, ದುರಹಂಕಾರ ಅನ್ನೋ ಥರನೇ ಯೋಚನೆ ಮಾಡಿಬಿಟ್ಟು ಇವರನ್ನು ತಪ್ಪಾಗಿ ತಿಳ್ಕೊಂಡು ಬಿಡುತ್ತಾರೆ.
ಹಾಗೆಯೇ ಹಿತಶತ್ರುಗಳು ಅಂದರೆ ಸಂಬಂಧಿಕರೇ ಇವರಿಗೆ ತೊಂದರೆಗಳನ್ನು ಕೊಡ್ತಿರ್ತಾರೆ. ವೃಶ್ಚಿಕ ರಾಶಿಯವರು ಇವರ ಜೀವನದಲ್ಲಿ ಯಾವಾಗಲೂ ಕಾನ್ಫಿಡೆನ್ಸ್ ಆಗಿರ್ತಾರೆ. ಆದರೆ ಜೀವನದ ಉದ್ದಕ್ಕೂ ಇವರಿಗೆ ತೊಂದರೆಗಳೇ ಹೆಚ್ಚು. ಆದಷ್ಟು ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಹಾಗೂ ಹಣದ ಖರ್ಚನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ಳಿ. ಅವಶ್ಯಕತೆ ಇದ್ದರೆ ಮಾತ್ರ ಖರೀದಿ ಮಾಡಿ ಎಂದು ಹೇಳ್ತಾ ಪ್ರತಿಯೊಬ್ಬರ ಸಲಹೆಯನ್ನು ಪಡೆದು ಅಂತಿಮವಾಗಿ ನಿರ್ಧಾರ ಕೈಗೊಳ್ಳಿ. ಎಲ್ಲ ಒಳ್ಳೆಯದಾಗುತ್ತದೆ. ಆದಷ್ಟು ತಾಳ್ಮೆಯಿಂದ ಇರಿ. ಪ್ರತಿಯೊಬ್ಬರಿಗೂ ಅದೃಷ್ಟ ಅನ್ನೋದು ಬಂದೇ ಬರುತ್ತದೆ. ಬಂದ ಅದೃಷ್ಟವನ್ನು ಸದುಪಯೋಗ ಪಡಿಸಿಕೊಂಡು ಒಳ್ಳೆಯ ಜೀವನ ನಿಮ್ಮದಾಗಲಿ. ಇದು ನನ್ನ ಹಾರೈಕೆ. ಸ್ನೇಹಿತರೆ, ಈ ವರ್ಷ ವೃಶ್ಚಿಕ ರಾಶಿಯವರ ಪಾಲಿಗೆ ಸುವರ್ಣ ಯುಗ. ಆದರೆ ನಾನು ಹೇಳಿದ ಈ 5 ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿ ನಂಬಿಕೆ ಇದ್ದರೆ ಮಾತ್ರ ದೇವಬಲ ನಿಮ್ಮ ಕಷ್ಟಗಳು ದೂರವಾಗಲಿ, ನಿಮ್ಮ ಮನೆಯಲ್ಲಿ ನಗು ತುಂಬಿರಲಿ ಅಂತ ಹಾರೈಸ್ತೀನಿ. ಇಷ್ಟೆಲ್ಲ ರಹಸ್ಯಗಳನ್ನು ಉಚಿತವಾಗಿ ತಿಳಿಸಿಕೊಟ್ಟಿದ್ದೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ವೃಶ್ಚಿಕ ರಾಶಿಯ ಕನಿಷ್ಠ 5 ಜನ ಸ್ನೇಹಿತರಿಗಾದರೂ ಶೇರ್ ಮಾಡಿ. ಒಳ್ಳೆಯದನ್ನು ಹಂಚಿದರೆ ಒಳ್ಳೆಯದಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಆಂಜನೇಯ.